ಜೋಳದ ರೊಟ್ಟಿ ಚಪಾತಿ ಮತ್ತು ಬಿಸಿ ಬಿಸಿ ರೈಸ್ ಜೋಡಿನೂ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಒಂದು ತಿಂಗಳ ತನಕ ಫ್ರಿಜ್ನಾಗ ಮತ್ತು ಒಂದು 15 ದಿನ ಹಂಗೆ ಹೊರಗೆ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಇವತ್ತಿನ ರೆಸಿಪಿ ಖಾರ ಪ್ರಿಯರಿಗೆ ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಣಸಿನ್ಕಾಯಿ ಚಟ್ನಿ. ನಾ ಇಲ್ಲಿ ಒಂದು 1/4 ಕಿಲೋದಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡು ಸ್ವಚ್ಛಂಗೆ ತೊಳೆದಿಟ್ಟಿನಿ ರೀ. ಆದಷ್ಟು ಖಾರ ಭಾಳ ಕಡಿಮೆ ಇರುವಂಥ ಹಸಿಮೆಣಸಿನ್ಕಾಯಿನ ಆರಿಸಿ ತೊಗೋಬೇಕ್ರಿ, ಇಲ್ಲ ಅಂತಂದರೆ ಚಟ್ನಿ ಭಾಳ ಖಾರ ಆಗ್ತೈತಿ. ಮೆಣಸಿನ್ಕಾಯಿನ ತೊಳೆದ್ಮೇಲೆ ಒಂದು ಕಾಟನ್ ಅರ್ಬಿ ತೊಗೊಂಡು ಚೆಂದಂಗೆ ಎಲ್ಲ ಕಡೆ ಒರೆಸ್ಬೇಕ್ರಿ. ಸ್ವಲ್ಪ ಹಸಿ ಉಳಿಬಾರ್ದು. ಸ್ವಲ್ಪ ಏನರ ಹಸಿ ಉಳಿತಪ್ಪ ಅಂತಂದ್ರೆ ಚಟ್ನಿ ಜಲ್ದಿ ಕೆಡ್ತೈತ್ರಿ. ಈಗ ಮುಂದೇನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲ ಹಸಿಮೆಣಸಿನ್ಕಾಯಿ ತುಂಬ ತೆಗಿಬೇಕ್ರಿ. ಒಂದು ವಿಷಯ ನೀವಿಲ್ಲಿ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಮೆಣಸಿನ್ಕಾಯಿನ ತೊಳೆದು ಒರೆಸಿದ ಮ್ಯಾಲೆ ತುಂಬ ತೆಗಿಬೇಕು. ಮೊದಲು ತುಂಬ ತೆಗೆದು ತೊಳಿಬಾರ್ದು. ಮೊದಲು ನಾವು ತುಂಬ ತೆಗೆದು ಆಮೇಲೆ ಮೆಣಸಿನ್ಕಾಯಿ ತೊಳೆದ್ರೆ ಮೆಣಸಿನ್ಕಾಯಿ ಒಳಗೆ ನೀರು ಹೋಗ್ಬೋದ್ರಿ. ಅವಾಗ ಚಟ್ನಿ ಜಲ್ದಿ ಹಾಳಾಗೋ ಚಾನ್ಸಸ್ ಇರ್ತೈತ್ರಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ, ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕ್ರಿ. ಬೇಕಂದ್ರೆ ಕಟ್ ಮಾಡ್ಕೋಬೋದು, ಇಲ್ಲಾಂತಂದ್ರೆ ಹಂಗೆ ಡೈರೆಕ್ಟ್ ನೀವು ಅದನ್ನು ಉಪಯೋಗಿಸ್ಬೋದು. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹುರಿದ್ರೆ ಚಂದಂಗೆ ಮತ್ತು ಜಲ್ದಿ ಹುರಿತಾವ್ರಿ. ಟ್ರಾವೆಲ್ ಫ್ರೆಂಡ್ಲಿ ಸೀರೀಸ್ ಒಳಗೆ ಇದು 4ನೇ ರೆಸಿಪಿ. ಎಲ್ಲ ರೆಸಿಪಿ ನಿಮ್ಗೆ ಹೆಂಗೆ ಅನ್ಸಕತ್ತವು, ಇನ್ನಷ್ಟು ರೆಸಿಪಿನ ಶೇರ್ ಮಾಡಬೇಕಾ ಬೇಡ ಏನಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಒಂದು ಕಡಾಯಿ ಒಳಗೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿ ಹುರಿಬೇಕ್ರಿ. ನೋಡ್ರಿ, ಹಿಂಗೆ ಶೇಂಗಾನ ಚಲೋ ತಂಗೆ ಹುರಿದ್ಮೇಲೆ ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡ್ರಿ. ನೆಕ್ಸ್ಟ್ ಈಗ ಎಳ್ಳು ಹಾಕ್ರಿ. ಇದನ್ನು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಶೇಂಗಾಕ್ಕಿಂತ ಎಳ್ಳನ್ನ ಸ್ವಲ್ಪ ಕಡಿಮೆ ಹಾಕ್ರಿ. ಆಮೇಲೆ ನೀವು ತೊಗೊಂಡಿದ್ದು ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇದ್ರೆ ಎಳ್ಳು ಮತ್ತು ಶೇಂಗಾನ ಸ್ವಲ್ಪ ಜಾಸ್ತಿ ಹಾಕ್ರಿ. ಖಾರ ಕಡಿಮೆ ಇದ್ರೆ ಕಡಿಮೆ ಹಾಕ್ರಿ. ಎಳ್ಳನ್ನ ಚಂದಂಗೆ ಚಟಪಟ ಅನ್ನೋ ತನ ಹುರಿದ್ಮೇಲೆ ಇದನ್ನು ಶೇಂಗಾ ಪ್ಲೇಟ್ನಾಗ ತೆಗ್ದಿಡ್ರಿ. ಆಮೇಲೆ ಸಣ್ಣಂಗೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ ಮತ್ತು 1 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚಲೋ ತಂಗೆ ಹುರಿರಿ. ಈ ರೆಸಿಪಿಗೆ ಎಲ್ಲ ಸಾಮಗ್ರಿನ ಚಂದಂಗೆ ಹುರಿಯೋದು ಭಾಳ ಮುಖ್ಯ, ಇಲ್ಲ ಅಂತಂದ್ರೆ ಚಟ್ನಿ ಜಲ್ದಿ ಹಾಳಾಗತ್ತೆ. ಉಳ್ಳಾಗಡ್ಡಿನ ಒಂದು ಅರ್ಧ ಹುರಿದ್ಮೇಲೆ 1 ಗಡ್ಡೆ ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಹಾಕಿ ಇದನ್ನು ಚಲೋ ತಂಗೆ ಹುರಿರಿ. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕ್ರಿ. ಸಣ್ಣ ಉರಿ ಒಳಗಿದನ್ನು ಮತ್ತು ಸ್ವಲ್ಪ ಹೊತ್ತನ ಚಲೋ ತಂಗೆ ಹುರಿರಿ. ಕೊತ್ತಂಬರಿ ಮತ್ತು ಕರಿಬೇವನ್ನ ಸ್ವಚ್ಛಂಗೆ ತೊಳೆದು ಒರೆಸಿ ಒಣ ಮಾಡಿ ಹಾಕ್ರಿ. ಎಲ್ಲ ಸಾಮಗ್ರಿನ ಹಿಂಗೆ ಚಲೋ ತಂಗೆ ಹುರಿದ್ಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ರಿ. ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಕೈ ಬಿಡ್ಲಾರ್ದ ಚಂದಂಗೆ ಫ್ರೈ ಮಾಡಿರಿ. ಮೆಣಸಿನ್ಕಾಯಿನ ನಾವು ಎಷ್ಟು ಚಲೋ ತಂಗೆ ಹುರಿತೀವಲ್ರಿ, ಚಟ್ನಿ ಅಷ್ಟು ರುಚಿ ಆಗ್ತೈತಿ. ನೋಡ್ರಿ, ಹಿಂಗೆ ಚಂದಂಗೆ ಹುರಿದ್ಮೇಲೆ ಗ್ಯಾಸ್ ಆಫ್ ಮಾಡಿರಿ. ತಣ್ಣಗಾಗೋತನ ಬಿಡ್ರಿ. ಪೂರ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕ್ರಿ. ಇದ್ರ ಜೋಡಿ ಹುರಿದಿದ್ದು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕ್ರಿ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಹುರಿದಿದ್ದು ಶೇಂಗಾ ಮತ್ತು ಎಳ್ಳು ಹಾಕ್ರಿ. ಈಗ ಇದನ್ನು ಹೆಂಗೆ ಮಿಕ್ಸಿ ಮಾಡೋದಪ್ಪ ಅಂತೇಳಿ ನೋಡೋಣ. ಹಿಂಗೆ ಅಪೋಸಿಟ್ ಸೈಡ್ನಾಗ ಬಿಟ್ಟು ರನ್ ಮಾಡಿರಿ. ನಡ್ಬರ್ಕ ಮೇಲೆ ಕೆಳಗೆ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದ್ರಿ, ಹಂಗೆ ಮಿಕ್ಸಿ ಮಾಡಬೇಕು. ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ ಹಿಂಗೆ ಮಿಕ್ಸಿ ಮಾಡಿರಿ. ಕಂಟಿನ್ಯೂಸ್ ಮಿಕ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅವಾಗವಾಗ ನಡ್ಬರ್ಕ ಸ್ಟಾಪ್ ಮಾಡಿರಿ. ಮೇಲೆ ಕೆಳಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊತಿರ್ರಿ. ಅಂದರೆ ಚಟ್ನಿ ಎಲ್ಲ ಕಡೆ ಒಂದೇ ಸಮ ಸಣ್ಣ ಆಗತ್ತೆ. ಒಂದು 5-6 ಸಲ ಹಂಗೆ ಮಿಕ್ಸಿ ಮಾಡಿದ್ಮೇಲೆ ಈಗ ನೋಡ್ರಿ ಚಟ್ನಿ ರೆಡಿ ಆಯ್ತು. ಇದು ಹಿಂಗೆ ಅವಳ್ಚೋಳು ಅಂದ್ರೆ ತರಿತರನೇ ಇರಬೇಕ್ರಿ, ಭಾಳ ಸಣ್ಣ ನೈಸ್ ಮಾಡಬಾರ್ದು. ಈಗ ಚಟ್ನಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ. ಇನ್ನೂ ಸ್ವಲ್ಪ ಹುಳಿ, ಉಪ್ಪು, ಬೆಲ್ಲ ಏನರ ಬೇಕಪ್ಪ ಅಂತ ಅನ್ನಿಸ್ತಂದ್ರೆ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡಿರಿ. ನೆಕ್ಸ್ಟ್ ಈಗ ಇದಕ್ಕೆ ಒಗ್ಗರಣೆ ಹೆಂಗೆ ಹಾಕೋದು ಅಂತೇಳಿ ನೋಡೋಣ್ರಿ. ಅದ ಕಡಾಯಿ ಒಳಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, ಒಂದು 8ರಿಂದ 10 ಕರಿಬೇವು, ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸರನ್ನ ಸಣ್ಣಂಗೆ ಕಟ್ ಮಾಡಿ ಹಾಕ್ರಿ. ಮತ್ತು ಸ್ವಲ್ಪ ಇಂಗನ್ನು ಹಾಕ್ರಿ. ಸಣ್ಣ ಉರಿ ಒಳಗೆ ಬೆಳ್ಳುಳ್ಳಿನ ಚಲೋ ತಂಗೆ ಕೆಂಪಾಗೋ ತನಕ ಫ್ರೈ ಮಾಡಿರಿ.
ನೋಡ್ರಿ ಹಿಂಗೆ ಬೆಳ್ಳುಳ್ಳಿ ಚಲೋ ತೆಂಗೆ ಫ್ರೈ ಆದಮೇಲೆ ಅವಾಗ ನಾವು ರುಬ್ಬಿದ ಚಟ್ನಿ ಹಾಕ್ಬೇಕಿದ್ರಾಗ. ಈ ಚಟ್ನಿ ಹಾಕಿದ್ಮೇಲೆ ಸಣ್ಣ ಉರಿ ಒಳಗೆ ಇದನ್ನು ಒಂದು 3-4 ನಿಮಿಷ ಚಲೋ ತೆಂಗೆ ಹುರಿಬೇಕು. ಅಂದರೆ ಚಟ್ನಿ ಜಲ್ದಿ ಕೆಡೋದಿಲ್ರಿ. ಚಲೋ ತೆಂಗೆ ಹುರಿದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಈಗ ಮೆಣಸಿನ್ಕಾಯಿ ಚಟ್ನಿ ರೆಡಿ. ಪೂರ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟಲ್ನಾಗ ಹಾಕಿ ಒಂದು 15 ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ಫ್ರಿಜ್ಜಿನಾಗ 1 ತಿಂಗಳ ತನಕ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಸ್ಪೆಷಲ್ ಚಟ್ನಿ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ. ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರೋವಂಥ ಬೆಲ್ನ ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.